ಹೌದಾ? ಓದ್ತಾ ಇದ್ದೀರಾ? ಆಯ್ತು ಏನು ಓದ್ತಾ ಇದ್ದೀರಾ? ಡಿಪ್ಲೊಮಾ. 3 ಡಿಪ್ಲೊಮಾನ ನೀವು? ಡಿಪ್ಲೊಮಾ ಆದ್ಮೇಲೆ ಏನು ಮಾಡಬೇಕು ಅಂತಿದ್ದೀರಾ? ಗುಡ್, ವೆರಿ ಗುಡ್. ಕಟ್ಟಿ. ಎಷ್ಟು ವರ್ಷ ಡಿಪ್ಲೊಮಾ? 3 ವರ್ಷ ಆದಮೇಲೆ ಅಂದರೆ ವ್ಯವಸಾಯನ ಒಂದು ಕಸುಬಾಗಿ ತೊಗೊಳ್ತೀರ ಅಂತ. ಫೈನ್. ಯಾಕೆಂದರೆ ಅನುಭವಗಳಿದಾವಲ್ಲ, ಅನುಭವಗಳು ಫಸ್ಟ್ ತೊಗೋಬೇಕು. ಅನುಭವಗಳು ತೊಗೊಂಡು ಆಮೇಲೆ ನೀವು ಒಂದು ಫೀಲ್ಡಿಗೆ ಇಳಿಬೇಕು ಅಲ್ವಾ? ಅದೇ. ಯಾಕೆಂದರೆ ಓದಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಓದೇ ಬೇರೆ, ಜ್ಞಾನನೇ ಬೇರೆ, ಕೆಲಸನೇ ಬೇರೆ. ನೀವು ಬರಬೇಕು, ಸಂತೆಗೂ ಜಾತ್ರೆಗೂ ಬರಬೇಕು, ಅನುಭವ ನೋಡಬೇಕು, ಸುಳ್ಳು ಹಚ್ಕೋಬೇಕು ಅಲ್ವಾ? ಯಾಕಂದರೆ ಇವೆಲ್ಲ ಇಂಡಿಪೆಂಡೆಂಟ್ ಕೆಲಸಗಳು ಅಲ್ವಾ? ಈಗ ನೀವು ಬೇರೆ ಕಡೆ ಹೋಗ್ಬಿಟ್ರೆ ಅವ್ರು ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ ಅಲ್ವಾ? ನೀವು ಈಗಲಿಂದನೇ ಅನುಭವಗಳು ತೊಗೊಂಡ್ಬಿಟ್ರೆ ನೀವು ನಿಮ್ಮ ಡಿಪ್ಲೊಮಾ ಆದಮೇಲೆ ನೀವು ಒಂದು ಸ್ಟೇಜಿಗೆ ಬರ್ಬೋದು ಅಲ್ವಾ? ಹಳ್ಳಿಕಾರ ಅಂದರೆ ಏನು, ಹಳ್ಳಿಕಾರ ಏನೇನು ಹೆಂಗಿರ್ತಾವೆ, ಚಾರೆ ಹೆಂಗಿರ್ತವೆ, ಹೆಂಗೆ ಕಲೆಕ್ಟ್ ಮಾಡಬೇಕು, ಹೆಂಗೆ ಎಷ್ಟು ಸ್ಥೂಲ ಆಗುತ್ತೆ, ಇವೆಲ್ಲ ಮಾಡಿದರೆ ಒಳ್ಳೆ ಒಂದು ಉದ್ಯೋಗ ಥರ ಮಾಡ್ಕೋಬೋದು. ನೀವು ಒಂದು ಉದ್ಯಮ ಮಾಡ್ಕೋಬೋದು ಅಲ್ವಾ? ಸುಮಾರು ಜನ ಮಾಡ್ಕೊಂಡಿದ್ದಾರೆ ಈಗ ಅಲ್ವಾ? ಆಯ್ತು ಸರ್, ಒಳ್ಳೇದಾಗ್ಲಪ್ಪ. ನೀವೆಲ್ಲ ಡಿಪ್ಲೊಮಾ ಓದಿ ಆಮೇಲೆ ಬನ್ನಿ. ಚಾನಲ್ ಇಂಡಿಯನ್ ಹಳ್ಳಿಕಾರ್ ಅಂತ. ಹಳ್ಳಿಕಾರ್. ಏನು ಯಜಮಾನ್ರು ಆರಾಮಿದ್ದೀರಾ? ಬಂದ್ಬಿಟ್ಟಿದ್ದೀರ ಆಗಲೇ? ಆಯ್ತು. ನಿಮ್ಮಂಥವ್ರು ಬರಬೇಕು, ಜಾತ್ರೆಗೆ ಬರಬೇಕು, ನಿಮ್ಮ ಅನುಭವನ ಹಂಚ್ಕೋಬೇಕು ಎಲ್ಲರ ಜೊತೆ ಅಲ್ವಾ? ಎಷ್ಟೋ ಜನಕ್ಕೆ ಅನುಭವ ಗೊತ್ತಿಲ್ಲ ಅಲ್ವಾ? ಹಳ್ಳಿಕಾರ ಅಂದ್ರೇನು, ಯಾವ ತಗೋಬೇಕು, ಏನೇನು ಇರಬೇಕು, ಯಾವ್ಯಾವ ಸುಳಿ ಇರಬೇಕು, ಯಾವ ಸುಳಿ ಇರಬಾರ್ದು ಅಲ್ವಾ? ಈಗ ಒಂದು ಮನೆಗೆ ಒಂದು ಗಂಡು ತರಬೇಕಾದ್ರೂ ಒಂದು ಹೆಣ್ಣು ತರಬೇಕಾದ್ರೂ ಎಷ್ಟೋ ನೋಡ್ತೀವಿ ನೋಡಿ, ಹಂಗೆ ಅಲ್ವಾ? ಅಲ್ವಾ? ಆಯ್ತು ಯಜಮಾನ್ರೆ, ಒಳ್ಳೇದಾಗ್ಲಿ. ಏನೆಲ್ಲ ಈಗ ಬಂದ್ರಾ? ಆರಾಮಿದ್ದೀರಾ? ಇಂಡಿಯನ್ ಹಳ್ಳಿಕಾರ್. ಎಷ್ಟು ಜೊತೆ ತಗೊಂಬಂದಿದೆ ಸರ್ ಈಗ? 2 ಜೊತೆ. ಅವೇನಾ? ಸರಿ ಆಯ್ತು. ಇವು ಯಾರವು? ಹೊಸನಾ? ಏನು ರೇಟ್ ಕಟ್ಟೆ ಗೊತ್ತಾಗಲಿಲ್ಲ. ರೇಟು ಹೌದಾ ಯಜಮಾನ್ರೆ? ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ ರೇಟು 1,30,000. ಹಾಂ. ಎಷ್ಟನೇ ಸೂಲು ಇವೆಲ್ಲ? ಎಷ್ಟನೇ ಸೂಲು? 2 ಸೂಲು. ಏನು ಮನೇಲಿ ಬೆಳೆದಿದ್ದ ತಗೊಂಬಂದಿದ್ದು? ಹಾಂ. ಯಾವ ಯಜಮಾನ್ರೆ? ಯಾವ ದೊಡ್ಡಬಳ್ಳಾಪುರನಾ? ಅಲ್ಲಿಂದ ಬಂದ್ರಿ? ಸ್ನೇಹಿತರೆ, 2026 ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆ ಆರಂಭ ಆಗಿದೆ. ಈಗಾಗಲೇ ತನಕರುಗಳು ಬರ್ತಿದ್ದಾವೆ. ಬುಧವಾರ ಇವತ್ತು. ನಾನು ನಿನ್ನೆ ಕೂಡ ಬಂದಿದ್ದೆ, ಇವತ್ತು ಕೂಡ ಬಂದಿದ್ದೀನಿ. ನಿನ್ನೆ ವಿಡಿಯೋ ಹಾಕಿದೆ, ಸುಮಾರು ಜನ ಇಷ್ಟಪಟ್ಟಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಇವತ್ತು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಕ್ತೀನಿ ನೋಡಿ. ಇಂಡಿಯನ್ ಹಳ್ಳಿಕಾರ್ ತುಂಬ ತಲಸ್ಪರ್ಶಿಯಾದ, ನಿಖರವಾದ, ಸಹಜವಾದ, ರೈತರ ಜೊತೆ ನೇರ ಅನುಸಂಧಾನ ಮಾಡ್ತಾ ನಿಮ್ಮ ದೇಹ ಮನಸ್ಸಿಗೆ ಕನ್ನಡದ ರಸದೌತಣ ನೀಡುವಂತಹ ಚಾನಲ್ ಇಂಡಿಯನ್ ಹಳ್ಳಿಕಾರ್. ಏನು 2 ಜೊತೆನಾ? ನಾವು ಊರ ಹತ್ರ ನಮ್ಮ ಒಂದು ಜೊತೆ ಅಲ್ಲೇ. ಸರಿ.
ಆಯ್ತು ಆಯ್ತು. ವ್ಯಾಪಾರ ಆದ್ಮೇಲೆ ತೊಗೊಂಡೋಗಿ. ಹ್ಞೂ ನಮಗೆ ಬರೀ ನಮಗೆ ಮಾತಾಡೋರಾಗಬೇಕು. ಏನು ಎಜುಕೇಷನ್ ಅಂದ್ರೇನು, ಹೆಂಗೆ ಕಟ್ಕೋಬೇಕು, ಇವೆಲ್ಲ ಮಾತಾಡೋರಾಗಬೇಕು ಅಲ್ವಾ? ನೀವು ಡಿಪ್ಲೊಮಾ ಆದಮೇಲೆ ನೀವು ಬದುಕು ಕಟ್ಕೋಬೇಕು. ಆಯ್ತಾ ಒಳ್ಳೇದಾಗಲಿ. ನೋಡ್ರೆ ಏನು ಬೆಲೆ ಕಟ್ಟಿದ್ದೀರಾ? ಹೌದಾ, ಇದು ಕಟ್ಟಿಲ್ವಾ? ಅವ್ರದ್ದಲ್ವ ಅದು, ಅವ್ರ ವಸ್ತು ಅದು, ಅವ್ರ ವಸ್ತು ಅದು ಅವ್ರ ವಸ್ತು ಅಲ್ವಾ? ಹಂಗಾಗಿ ಅವರು ಎಲ್ಲ ಜಾತ್ರೆ ನೋಡಿದ ತಕ್ಷಣ ಹೇಳ್ತಾರೆ ಅವರು. ಇರ್ಲಿ ಅವ್ರ ವಸ್ತು ಅವ್ರು ಹೇಳಬೇಕು. ಅವ್ರ ವಸ್ತು ಅವ್ರು ಹೇಳಬೇಕು ಅಲ್ವಾ? ಯಾವಾಗ ನೆನ್ನೆ ಬಂದ್ರೆ ಇವತ್ತು ಬಂದ್ರಿ? ಅಲ್ಲ ಇವ್ರು ಎಲ್ಲ ಕಡೆ ಹೋಗ್ತಾರೆ. ಅವೆಷ್ಟು ಗೊತ್ತಾಗಲಿಲ್ಲ. ಅವು ನಿಮ್ಮವ ಅಲ್ವಾ? ನೀವು ಇದಾವ? ಎಷ್ಟಿದು? ಏನು ಓದ್ತಾ ಇದ್ದೀರಾ? ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಎಲ್ಲಿ? ಏನು 3 ವರ್ಷನ 4 ವರ್ಷನ PUC ಆದ್ಮೇಲೆ? ಅದು ನಾವು ಡಿಪ್ಲೊಮಾ ಮೇಲೆ ಮಾಡ್ತೀರಾ? ಡಿಪ್ಲೊಮಾ ಆದ್ಮೇಲೆ 3 ವರ್ಷ ಡಿಗ್ರಿ ಇದ್ದಂಗೆ ಇರೋದು. ಆಮೇಲೆ ಬೇಕಾದ್ರೆ MA ಮಾಡ್ಬೋದು. 20-30 ಕೊಡೋಕ್ಕೆ ಎರಡು ಪಲಾಗಿವಲ್ವಾ? ಪಲಾಗಿದಾವ? ಗುಡ್. ಈಗ ಅವ್ರು ಕೊಡ್ತಾರ ಬಂದವ? ಯಾವ ಯಜಮಾನ್ರೆ? ಕೋರ ನಾವು ತುಮಕೂರು ತಾಲೂಕು. 4 ಜೊತೆ. ಬರ್ತೇವ? ಸರಿ ಬರಲಿ. ಏನು ನಾಳೆಗೆಲ್ಲ ತುಂಬ ಬಿಡುತ್ತಿದ್ದು ಅಲ್ವಾ? 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 ಆಗಲಿ ಆಗಲಿ ಸರ್, ಆಗಲಿ, ಒಳ್ಳೇದಾಗಲಿ. ರೈತರ ಬದುಕು ಹಸನಾಗಬೇಕು. ಎಷ್ಟಂತೆ? 245. ಯಜಮಾನ್ರೆ ಎಷ್ಟು? ಯಜಮಾನ್ರೆ 2,45,000ನಾ? ಈ ಕಡೆದಾ ಅದು? 125, 245. ಇನ್ನೂ ಹಲ್ಲು ಬಂದಿಲ್ಲ. ಹಲ್ಲು ಎರಡಲ್ಲೂ ಇವು ಬಂದಿಲ್ಲ. 2,45,000. ಇದು 140. ಸ್ನೇಹಿತರೆ, ಹಳ್ಳಿಕಾರ್ ತಳಿ, ಹಳ್ಳಿಕಾರ್ ಚೆಹರೆನ ನೋಡಿ, ನಿಲ್ಲೋ ಭಂಗಿ, ಶರೀರ ನೋಡಿ, ಸಮತಟ್ಟವಾದ ಕಾಲುಗಳು, ವ್ಯವಸಾಯಕ್ಕೆ ತುಂಬ ಅನುಕೂಲವಾಗುವಂತಹ ಪ್ರಾಣಿಗಳು ಇವೆಲ್ಲ. ರೈತರ ಬೆನ್ನೆಲುಬು ಕೂಡ ಇವರು. ನಾಳೆ ಇಷ್ಟೊತ್ತಿಗೆಲ್ಲ ಫುಲ್ ಆಗ್ಬಿಡುತ್ತೆ.
ನೋಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಎಲ್ಲ ಜಾಗ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಯಜಮಾನ್ರೆ? ಕೊಟ್ಟಿಗೆರೆ. ಓ ಏನು ಬೇಗನೆ ಬಂದ್ಬಿಟ್ಟಿದ್ದಾರೆ ಒಂದಿನ ಮುಂಚೆನೆ. ನೆನ್ನೆ ಬಂದ್ರಲ್ವಾ? ಏನು ನಾಳೆಗೆ ಇಷ್ಟೆಲ್ಲ ತುಂಬ ಬಿಡುತ್ತಲ್ವಾ? ಅವೇನಾ ಹೌದಾ? ಹೇಳಿರಲ್ಲ 2,45,000. ಇದು ಅದು 1,25,000. ಚೆನ್ನಾಗವ್ರಿ, ಫೈನ್. ಸಿದ್ಧಗಂಗಾ ಜಾತ್ರೆಗೆ ಹೋಗ್ಬೇಕು ಅಂದರೆ ಒಂಥರ ಒಂದು ಉತ್ಸಾಹ, ಒಂದು ಹೋಗ್ಬೇಕು ಅಂತೇಳಿ ಅಲ್ವಾ? ಮಠಗಳಲ್ಲಿ ಊಟ, ಜನ ತುಂಬ ನೀರಿನ ವ್ಯವಸ್ಥೆ, ರಾತ್ರಿ ಎಲೆಕ್ಟ್ರಿಕಲ್ ಅಲ್ವಾ? ಆಮೇಲೆ ಆ ಸೆಂಟರ್ ಪ್ಲೇಸಲ್ಲಿ ಇದೆಯಲ್ಲ, ಮಾರ್ಗ ಮಧ್ಯದಲ್ಲಿ ಇದೆ, ಎಲ್ಲೂ ಕೇಳಬೇಕಾದಿಲ್ಲ ಅಲ್ವಾ? ಹಾಗಾಗಿ ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಇದಾದ್ಮೇಲೆ ಇನ್ನೊಂದು 2-3 ಜನ ತೊಗೊಂಡೋಗಿ ಅಲ್ವಾ? ರೈತರು ವ್ಯವಸಾಯನೂ ಮಾಡಬೇಕು, ಬದುಕನ್ನು ಮಾಡಬೇಕು, ವ್ಯಾಪಾರನೂ ಮಾಡಬೇಕು, ಎಲ್ಲದೂ ಮಾಡಬೇಕು ಅಲ್ವಾ? ಈ ಕೆಲವರು ವ್ಯವಸಾಯ ಮಾಡ್ತಾರೆ, ಇದು ವ್ಯಾಪಾರಾಟ ಮಾಡಲ್ಲ. ಆ ಕಡೆ ಧಾರವಾಡ ಕಡೆ ಬರ್ತಾರೆ ನೋಡಿ, ಬರೀ ವ್ಯವಸಾಯಕ್ಕೆ ಬರ್ತಾರೆ ಅವರು, ಹಂಗಲ್ವಾ? ಅದಕ್ಕೆ ಇನ್ನು ಕೆಲವರು ವ್ಯವಸಾಯನೂ ಮಾಡ್ತಾರೆ, ಮಾರಾಟನೂ ಮಾಡ್ತಾರೆ, ಎರಡೂ ಬೇಕಲ್ವಾ? ಆರ್ಥಿಕತೆ ಬಲವಾಗಬೇಕು ಅಂದರೆ, ನಮ್ಮ ಆರ್ಥಿಕತೆ ಬಲವಾಗಬೇಕು ಅಂತ ಎರಡೂ ಮಾಡಬೇಕಲ್ವ ಸರ್? ಅಲ್ವಾ ಯಜಮಾನ್ರೆ? ಆಗಲಿ ಸರ್, ಒಳ್ಳೇದಾಗಲಿ.